ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಜೊತೆಗೆ ಕಾಂಗ್ರೆಸ್ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡಿರುವಂಥದ್ದು. ಈ ಮೈತ್ರಿ ಏನಿದೆ ಇದು ರಾಜ್ಯ ಕಾಂಗ್ರೆಸ್ಗೆ ವರವಾಗತ್ತೆ ಅಂತ ಹೇಳಿ ಈಗ ಚರ್ಚೆ ಆಗ್ತಾ ಇದೆ. ಟಿವಿಕೆ ಜೊತೆಗೆ ಮಾಡಿಕೊಂಡಿರುವಂತಹ ಈ ದೋಸ್ತಿ ಏನಿದೆ ಇದು ರಾಜ್ಯ ಕಾಂಗ್ರೆಸ್ಗೆ ವರವಾಗತ್ತೆ. ಸಿಎಂ ವಿಜಯ್ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಕರೆ ಮಾಡಿ ಶುಭವನ್ನ ಕೋರಿದ್ರು. ರಾಹುಲ್ ಗಾಂಧಿ ಜೊತೆಗೂ ಕೂಡ ಸಿಎಂ ವಿಜಯ್ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ. ಹೀಗಾಗಿ ಮುಂದಿನ GBA ಎಲೆಕ್ಷನ್ಗೆ ವಿಜಯ್ರನ್ನ ಬಳಸಿಕೊಳ್ಳುವ ಸಾಧ್ಯತೆಗಳೀಗ ದಟ್ಟವಾಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಈ ಬಗ್ಗೆ ಚರ್ಚೆಗಳು ಕೂಡ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ತಮಿಳು ಭಾಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥದ್ದು, ತಮಿಳಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಸಿಎಂ ವಿಜಯ್ ಅವರ ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಹೀಗಾಗಿ ವಿಜಯ್ ಅವರನ್ನ ಕ್ಯಾಂಪೇನ್ಗೆ ಬಳಸ್ಕೊಂಡ್ರೆ ಪಕ್ಷಕ್ಕೆ ಲಾಭ ಅನ್ನುವ ಲೆಕ್ಕಾಚಾರ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ವಿಜಯರನ್ನ ಕರ್ನಾಟಕದಲ್ಲಿ ಕ್ಯಾಂಪೇನ್ಗೆ ಬಳಸ್ಕೊಳ್ಳೋದ್ರಿಂದ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಲಾಭ ಆಗತ್ತೆ ಮಂಜುನಾಥ್? ನವೀನ್, ಏನು ತಮಿಳುನಾಡಲ್ಲಿ ವಿಜಯ್ ಜೋಸೆಫ್ ಏನು CM ಆಗಿದ್ದಾರೆ, ಇದು ಕಾಂಗ್ರೆಸ್ ಅಲ್ಲಿ ಅಂದರೆ ಏನು TVK ಪಕ್ಷಕ್ಕೆ ಕಾಂಗ್ರೆಸ್ ಒಂದು ಬೆಂಬಲವನ್ನು ಕೊಟ್ಟಿತ್ತು. ಜೊತೆಗೆ ರಾಹುಲ್ ಗಾಂಧಿ ಕೂಡ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದರು. ನಿನ್ನೆ CM ಸಿದ್ದರಾಮಯ್ಯ ಅವರು ಕೂಡ ಕರೆ ಮಾಡಿ ವಿಜಯ್ ಅವರಿಗೆ ಶುಭಾಶಯವನ್ನು ಕೋರಿದ್ರು. ಈ ಒಂದು ಏನು ಘಟನೆಗಳಿದೆ ಇದು ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್ಗೆ ಒಂದಷ್ಟು ವರದಾನವಾಗಲಿದೆ ಅನ್ನೋ ಒಂದು ಚರ್ಚೆ ಈಗ ಆರಂಭವಾಗಿರುವಂಥದ್ದು. ಯಾಕಂದರೆ ಈಗಾಗಲೇ GBA ಚುನಾವಣೆ ಘೋಷಣೆ ಮಾಡಲಿಕ್ಕೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ನಡೆಸ್ಕೊಂಡಿದೆ. ಇದೇ ವಾರದಲ್ಲಿ ಚುನಾವಣಾ ಆಯೋಗ ದಿನಾಂಕವನ್ನು ಕೂಡ ಘೋಷಣೆ ಮಾಡುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಈ ಒಂದು ಘೋಷಣೆ ಆದರೆ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ವಿಜಯ್ ಅವರನ್ನು ಕೂಡ ಸೇರಿಸ್ಕೊಂಡು ರಾಜ್ಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಕ್ಯಾಂಪೇನ್ ಮಾಡಲಿಕ್ಕೆ ಕಾಂಗ್ರೆಸ್ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಬೆಂಗಳೂರಿನಲ್ಲಿ ಹೆಚ್ಚು ತಮಿಳುನಾಡಿನ ಜನತೆ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಯುವಕರು, ವಿಜಯ್ ಅಭಿಮಾನಿಗಳು ಕೂಡ ಇರುವಂಥದ್ದು. ಜೊತೆಗೆ ಸಂಘಟನೆಗಳನ್ನು ಕೂಡ ಕಟ್ಕೊಂಡು ಇಲ್ಲಿ ಒಂದು ಜನಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಮತಗಳನ್ನು ಪಡೆಯೋದಕ್ಕೆ ಮತ್ತು GBA ಚುನಾವಣೆಯಲ್ಲಿ ಬೆಂಗಳೂರಿನ ತಮಿಳಿಗರ ಮತಗಳನ್ನು ಸೆಳೆಯೋದಕ್ಕೆ ವಿಜಯ್ ಅವರನ್ನು ಕರೆತಂದು ಒಂದು ಕ್ಯಾಂಪೇನ್ ಮಾಡುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರುವಂಥದ್ದು. ಅದರಲ್ಲೂ ಕೂಡ ವಿಜಯ್ ಅವರ ಅಭಿಮಾನಿಗಳೇನಿದ್ದಾರೆ, ಜೊತೆಗೆ ಯುವ ಜನತೆ ಏನಿದ್ದಾರೆ, ಅವರು ವಿಜಯ್ ಅವರ ಒಂದು ಫಾಲೋವರ್ಸ್ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ರೆ ಅದು ಕಾಂಗ್ರೆಸ್ GBA ಚುನಾವಣೆಯಲ್ಲಿ ಒಂದಷ್ಟು ಹೆಚ್ಚಿನ ಸ್ಥಾನಗಳನ್ನು, ಹೆಚ್ಚಿನ ವಾರ್ಡ್ಗಳನ್ನು ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ CM ಸಿದ್ದರಾಮಯ್ಯ ಅವರು ಕೂಡ ಫೋನ್ ಮಾಡಿ ವಿಶ್ ಮಾಡಿದರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಆತ್ಮೀಯರಾಗಿರೋದ್ರಿಂದ ಈ ಒಂದು ಏನು ವಿಜಯ್ ಅವರು ಬೆಂಗಳೂರಿಗೆ ಬಂದು ಒಂದು ಕ್ಯಾಂಪೇನ್ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಲಾಭ ಆಗುತ್ತೆ ಅನ್ನೋದು ಚರ್ಚೆ ಆಗ್ತಿರುವಂಥ ವಿಚಾರ. ಯಾಕಂದರೆ ಏನು ಬೆಂಗಳೂರಿನಲ್ಲಿ ಗೆಲ್ಲಬೇಕಾದ್ರೆ ಈಗಾಗಲೇ 5 ಮಹಾನಗರ ಪಾಲಿಕೆಗಳಿದೆ. ಜೊತೆಗೆ ಇಲ್ಲಿ ಯುವಕರನ್ನು ಸೆಳಿಬೇಕು. ಈಗಾಗಲೇ ಜಂಜಿ ಏನಿದೆ, ಜಂಜಿ ಒಂದು ಏನು ಯುವ ಜನತೆ ಏನಿದ್ದಾರೆ ಅದು ವಿಜಯ್ ಅಭಿಮಾನಿಗಳು ಕೂಡ ಕರ್ನಾಟಕದಲ್ಲಿ ಕೂಡ ಇರುವಂಥದ್ದು, ಬೆಂಗಳೂರಿನಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಹಾಗಾಗಿ ವಿಜಯ್ ಅವರನ್ನು ಕರೆತಂದು ಕ್ಯಾಂಪೇನ್ ಮಾಡಿಸೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಲಾಭ ಆಗುತ್ತೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ. ಹೀಗಾಗಿ ವಿಜಯ್ ಅವರನ್ನು ಕೂಡ ಕರೆತಂದು ಕ್ಯಾಂಪೇನ್ ಮಾಡೋದು ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳು ಕೂಡ ನಡೀತಾ ಇರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.